ಕೆಜಿಎಫ್ ಸೀಕ್ವೆಲ್ ನಂತರ ಬೆಳ್ಳಿ ಪರದೆಯಲ್ಲಿ ರಾಕಿಂಗ್ ಸ್ಟಾರ್ ಯಾವಾಗ ದರ್ಶನವನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕನ್ನಡ ಆಡಿಯನ್ಸ್ ಆಗಿರ್ಬೋದು, ಪ್ಯಾನ್ ಇಂಡಿಯಾ ಸಿನಿ ಪ್ರೇಕ್ಷಕರಲ್ಲಿ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿತ್ತು. ಆಫ್ಟರ್ ಕೆಜಿಎಫ್ 2 ನಂತರ ಈಗ ರಾಮಾಯಣ ಗ್ಲಿಮ್ಸ್ ಅಂತೂ ಸಿಕ್ಕಾಪಟ್ಟೆ ಹೈಪ್ ಅನ್ನ ಮಾಡಿತ್ತು. ಸೊ ಈ ಒಂದು ರಾಮಾಯಣ ಗ್ಲಿಮ್ಸ್ ಅನ್ನ 3D ಎಫೆಕ್ಟ್ ಅಲ್ಲಿ ಕಣ್ತುಂಬಿಕೊಂಡಿರುವಂತಹ ರಾಕಿ ಬಾಯ್ ಫ್ಯಾನ್ಸ್ ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ರಾಕಿ ಬಾಯ್ ಫ್ಯಾನ್ಸ್ ಗೆಲ್ರಿಗೂ ಕಂಗ್ರಾಟ್ಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಗ್ಲಿಮ್ಸ್ ಮೂಲಕ ಒಂದು ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಖುಷಿ ನೋಡ್ತಾ ಇರೋದು 3 ವರ್ಷ ಆದ್ಮೇಲೆ ನಮ್ಮ ಮಕ್ಕಳಲ್ಲಿ ನೀವು ಖುಷಿ ನೋಡ್ತಿರೋದು ಏಂತಿಕೆ ಅಂದ್ರೆ S19 ಅಪ್ಡೇಟ್ ಕೊಟ್ಟಿಲ್ಲ ಅಂದ್ರು ನಾವೇ S19 ಅಪ್ಡೇಟ್ ಅಂತ ಓಡಿಸ್ಕೊಂಡ್ ಬಂದವ್ರು ನಾವು. ಇವಾಗ ಈ ಖುಷಿ ಸಿಕ್ಕೈತೆ ಅಂದ್ರೆ ಬಿಡ್ತೀವ ಬ್ರೋ? ಎಂತಕ್ಕಂದ್ರೆ 3 ವರ್ಷದಿಂದ ಅವ್ರ ಸ್ಕ್ರೀನ್ ಮೇಲೆ ನೋಡೇ ಇರ್ಲಿಲ್ಲ. ಆ 3 ವರ್ಷದ ಪರಿಶ್ರಮ ಇವತ್ತೇನು ಅಂತ ನಮ್ಮ ಕನ್ನಡದ ಹೆಮ್ಮೆ ರಾಮಾಯಣ ಆ ಸಿನಿಮಾದಲ್ಲಿ ನೋಡ್ಬೋದು ಬ್ರೋ. ಸಕ್ಕತ್ ಖುಷಿ ಆಯ್ತು. 3 ವರ್ಷದಿಂದ ಬಾಸ್ ಬಂದಿರ್ಲಿಲ್ಲ, ಇವತ್ತು ಬಂದವ್ರೆ. ಅದೇ 3 ಸೆಕೆಂಡ್ ಗ್ಲಿಮ್ಸ್ ಇದು ನೋಡಿದ್ಮೇಲೆ ಏನ್ ಅನಿಸ್ತೈತೆ ಗೊತ್ತಾ? ಯಾವ ಕಾನು ಕಪೂರು ಇಲ್ಲ, ನಮ್ ಬಾಸ್ ಅಲ್ಲಿ ಎಂಟರ್ ಆಗವ್ರೆ. ಅಲ್ಲಿ ಕೇಳುವರದೇ ಒಂದೇ ರೆಕಾರ್ಡ್ ಕಿಂಗ್ ಹೆಸರು ರಾಕಿ ಬಾಯ್ ಮಾತ್ರ ಬ್ರೋ. ಸೊ ಯಶ್ ಆಗಿರ್ಬೋದು, ಹಾಗೇನೆ ರಣಬೀರ್ ಕಪೂರ್ ಅವರಾಗಿರ್ಬೋದು, ಒಂದೊಂದು ಲುಕ್ ಅನ್ನ ರಿವೀಲ್ ಮಾಡಿರುವಂತದ್ದು. ಆ ಲುಕ್ ನ 3D ಎಫೆಕ್ಟ್ಸ್ ಅಲ್ಲಿ ಕಣ್ತುಂಬ್ಕೋಬೇಕಾದ್ರೆ ಆ ಒಂದು ಕ್ಯೂರಿಯಾಸಿಟಿ ಆಗಿರ್ಬೋದು, ಆ ಒಂದು ಅಭಿಮಾನ ಆಗಿರ್ಬೋದು ಹೆಂಗಿತ್ತು ಅಂತ ಬ್ರೋ. ನಮ್ಮಲ್ಲೂ ನಮ್ ಕನ್ನಡದ ಆಕ್ಟರ್ ವಿಜೃಂಭಣೆಯಿಂದ ಸಿನಿಮಾ ಮಾಡ್ತಾರೆ ಅಂತ ನೋಡಿದ್ದೆ ನಾವು ರಾಕಿ ಬಾಯಿಂದ. ಇದ್ ನೋಡಿದಾಗ ತುಂಬಾ ಖುಷಿ ಆಯ್ತು ಬ್ರೋ. ಇವಾಗ ಅವ್ರ ಎಂತ ಆಕ್ಟರ್ ಅಂದ್ರೆ ಎಲ್ಲಾ ತರ ಆಕ್ಟ್ ಮಾಡೋ ಸಕಲ ವಲ್ಲಭ ಅಂದ್ರೆ ನಮ್ ರಾಕಿ ಬಾಯಿ. ಅವ್ರಿಗೆ ಈ ತರ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದ್ದು ಸಖತ್ ಖುಷಿ ಆಯ್ತು. ಎಂತಕಂದ್ರೆ ವಿಲಾನ್ ಆಗುವೆ ಇಡೀ ವರ್ಲ್ಡ್ ನ ಗೆಲ್ತಾರ ನೋಡ್ಕೊಳ್ಳಿ ರಾಕಿ ಬಾಯಿ. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ S19 ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು. ರಾಧಿಕಾ ಪಂಡಿತ್ ಅವ್ರು ಯಾವುದೇ ಒಂದು ಫೋಟೋವನ್ನ ಶೇರ್ ಮಾಡಿದ್ರು ಕೂಡ ಅತ್ತಿಗೆ ರಾಧಿಕಾ ಇದು S19 ಅವ್ರ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ಸೊ ಇವಾಗ ನಿಮ್ ಅತ್ತಿಗೆ ಏನ್ ಹೇಳ್ತೀರಾ? ಅದಕ್ಕೆ ಅವ್ರೆ ಬೇಗ ಇದು ರಾಮಾಯಣ ಆಗ್ಲಿ, ಇನ್ನೊಂದು KGF 3 ಬೇಗ ಬರ್ಲಿ, ಟಾಕ್ಸಿಕ್ ರಾಮಾಯಣ ಬರ್ಲಿ, ಜೊತೆ KGF 3 ನ ಬರ್ಲಿ. ರಾಧಿಕಾ ಮೇಡಮ್ ಒಂದೇ ಮನವಿ, ಬಾಸ್ಗಂತೂ ಗಡ್ಡ ತೆಗಿಸ್ಬೇಡಿ. ನಮ್ಗೆ ಇಡೀ ವರ್ಲ್ಡ್ ನ ಗಡ್ಡದಲ್ಲೇ ಆಟ ಆಡ್ಸಿರೋ ಹೀರೋ ಅಂದ್ರೆ ಯಶ್ ಮಾತ್ರ. ಬಿಯರ್ಡ್ ಗೆ ಬ್ರಾಂಡ್ ಅಂಬಾಸಿಡರ್ ಅಂದ್ರೆ ಯಶ್ ಮಾತ್ರ. ಅದಂತೂ ಕೇಳ್ಕೊತೀನಿ ಮೇಡಮ್ ಅವ್ರನ್ನ. ಯಶ್ ಬಾಸಿಗೆ ಬಂದಷ್ಟು ಗಡ್ಡ ಕೂದಲ ಯಾರಿಗೂ ಆಗಲ್ಲ ಸರ್, ಹೇಳ ಬಿಡೋಕ್ಕೂ ಆಗಲ್ಲ. ಅವ್ ಒಬ್ಬೇ ಇಂಡಸ್ಟ್ರಿಯಲ್ಲಿ ಇಡ್ಬೇಕಂದ್ರೆ ಅದೇ ಒಂದ್ ಕೇಳ್ತೀವಿ ನಾವು. ಮತ್ತೆ ಗಡ್ಡ ಮಾತ್ರ ಯಾವ್ದೇ ಕಡಕ ತಗ್ಸ್ಬೇಡಿ, ಅದೇ ಲುಕ್ ಅಲ್ಲೇ ಕಡಕ್ ಆಗಿದ್ದಾನೆ ಬಾಸ್. ಹೇಳಿ ಬುಡಕ್ ಕೇಳಿ ಬಿಟ್ಟ ಅವನ ಮಾತಾಡ್ತೀವಿ ಬರುತ್ತಾ? ಎಷ್ಟೋ ಜನ ನೋಡಿದೀವಿ ನಾವು. ಗಡ್ಡ ಬಿಟ್ಟ ತಕ್ಷಣ ಎಷ್ಟು ಜನ ಗಡ್ಡ ಬಿಟ್ಟು ಕೂದಲ ಬಿಟ್ಟು ಫಿಲ್ಮ್ ಚಾನ್ಸೇ ಇಲ್ಲ. ಮೊದ್ಲು ನಮ್ಮ ಬಾಸು ಗಡ್ಡ ಬಿಡಕ್ಕೆ ಯಾವ್ದೋ ಒಂದು ಆಯಿಲ್ ಹಚ್ತಾ ಇದ್ರು, ಅದೇ ಆಯಿಲ್ ಅಡ್ವರ್ಟೈಸ್ಮೆಂಟ್ ಅವೇ ಕಲ್ಸ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ. ಇದು ನಮ್ ಬಾಸ್ ಲೆವೆಲ್. ಎಷ್ಟೊಂದು ಪರಾಭಾಷೆ ಸಿನಿಮಾಗಳು ನಮ್ ರೆಕಾರ್ಡ್ ನ ಹೊಡೆದು ಬಿಡ್ತು ಅಂತಲ್ಲ, ಅವ್ರವ್ರೆ ಸುಮ್ನೆ ಪಬ್ಲಿಸಿಟಿ ಮಾಡ್ತಾವ್ರೆ. 2,000 ರೂಪಾಯಿ ಟಿಕೆಟ್ ಇಟ್ಬಿಟ್ಟು ರೆಕಾರ್ಡ್ ಮಾಡೋದಲ್ಲ, 150 ರೂಪಾಯಿ ಟಿಕೆಟ್ ಇಟ್ಬಿಟ್ಟು ರೆಕಾರ್ಡ್ ಮಾಡಿರೋದು ನಮ್ KGF ಸಿನಿಮಾ. ಆಯ್ತಾ? ನಿಮ್ಗಳ್ದು ಯಾವ್ದೇ ದೊಡ್ಡ ಸಿನಿಮಾ ಐತೆ, ನೀವ್ಗಳು ಏನೇನ್ ಬಿಟ್ಕೊಂಡ್ಬಿಡಿ, 25ರಲ್ಲಿ ಬಿಟ್ಕೊಂಡ್ಬಿಡಿ, 26 ನಮ್ದೆ. ಟಾಕ್ಸಿಕ್ ರಾಮಾಯಣ ಅದೇ ಹಬ್ಬ. ಎಂತಕಂದ್ರೆ ರೆಕಾರ್ಡ್ಗೆ ಒಂದು ಹೊಸ ಬುನಾದಿ ಹಾಕೊಡೋದೇ ರಾಕಿ ಬಾಯ್. ಬರ್ದಿಟ್ಕೊಂಡ್ಬಿಡಿ, ರೆಕಾರ್ಡ್ ನಮ್ಮ ಹೆಸರಲ್ಲೇ ಇರುತ್ತೆ. ಎಷ್ಟ್ ಫ್ಯಾನ್ಸ್ ಕಾಲರ್ ಅಲ್ಲಿ ಇರುತ್ತೆ. 2026 ಯುಗಾದಿಗೆ ಟಾಸಿಕ್ ಬರ್ತಿದೆ, ದೀಪಾವಳಿಗೆ ರಾಮಾಯಣ ಬರ್ತಿದೆ. ಸುಮ್ನೆ ಅಲ್ಲ, ಎಲ್ಲ ಟೈಮ್ ಇದೆ. ಅದಕ್ಕೆ 25 ಬಿಟ್ಕೊಂಬಿಡಿ. ಬಟ್ ನಮ್ ಜೊತೆ ಆಟ ಆಡಕ್ ಆಗಲ್ಲ. ಈಗ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ನಂತರ ರಾಧಿಕಾ ಪಂಡಿತ್ ಅವ್ರನ್ನಾಗಿರ್ಬೋದು, ಯಶ್ ಅವ್ರನ್ನಾಗಿರ್ಬೋದು, ಒಟ್ಟಿಗೆ ಮತ್ತೊಂದ್ ಸಿನಿಮಾದಲ್ಲಿ ಕಾಣೋದಕ್ಕೆ ಎಷ್ಟು ವೇಟ್ ಮಾಡ್ತಿದ್ರ ರಾಕಿ ಬಾಯ್ ಫ್ಯಾನ್ಸ್ ಅಂತ? ತುಂಬಾ ವೇಟ್ ಮಾಡ್ತಾ ಇದ್ವಿ ಬ್ರೋ. ಆತರ ಬಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಬ್ರೋ. ಎಂತಿಕಂದ್ರೆ ಅವ್ರಿಬ್ರುನ ಎಲ್ಲಾ ಫ್ಯಾಮಿಲಿ ಕೂತ್ ನೋಡೋಂತ ಸಿನಿಮಾ ಮಾಡಿದಾರೆ ಅವ್ರಿಬ್ರು ಸೇರಿದ್ರೆ ಸಿನಿಮಾ ಹಂಗೆ ಇರ್ಬೇಕು, ನೆಕ್ಸ್ಟ್ ಲೆವೆಲ್ ಇರ್ಬೇಕು ಅಂತ ಡೈರೆಕ್ಟರ್ ಮಾಡ್ಬೇಕು ಬ್ರೋ. ಸಂತೋಷ್ ಆನಂದ್ ಮಾಡ್ಬೇಕು, ಅದು ಖುಷಿ. ಆ ತರ ಸಿನಿಮಾ ಬರ್ಲಿ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ 2 ಇಲ್ಲ ಡ್ರಾಮಾ 2 ಬರ್ಲಿ ಬ್ರೋ. ವೇಟಿಂಗ್. ಹಳೆ ಯಶ್ ಬೇಕು ಬ್ರೋ ನಮ್ಗೆ, ಹಳೆ ಯಶು ಬೇಕು ನಮ್ಗೆ. ಕಿರಾತಕ, ರಾಮಾಚಾರಿ, ಆ ಯಶು ಬೇಕು ಬ್ರೋ. ಇದೆಲ್ಲ ಆಗ್ಲಿ. ನಮ್ಮವ್ರಿಗಂತಾನೆ ಒಂದು ನೆಕ್ಸ್ಟ್ ಲೆವೆಲ್ ಕಾಮಿಡಿ ಸಿನಿಮಾ ಮಾಡ್ಲಿ. ಹೀರೋ ಕಾಮಿಡಿ ಮಾಡಿರೋ ಸಿನಿಮಾ ಯಾವ್ದು ಸೋತಿಲ್ಲ ಇಲ್ಲಿವರೆಗೂ. ಚೆಕ್ ಮಾಡ್ಕೊಳ್ಳಿ ಬೇಕಾರೆ ನೀವು. ಈಗ ನೀವು ಹೇಳ್ತಾ ಇದ್ರಿ ಹಳೆ ಯಶ್ ಬೇಕು ಅಂತ ಹೇಳ್ಬಿಟ್ಟು. ಇವರು ಒಂದು ಮಟ್ಟಕ್ಕೆ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿರೋದ್ರಿಂದ, ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡ್ತಿರೋದ್ರಿಂದ, ಆ ಕಿರಾತಕ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು, ಆ ತರ ಸಿನಿಮಾಗಳನ್ನ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಸೊ ಏನ್ ಹೇಳ್ತೀರಾ ಬ್ರೋ? ಇವಾಗ ಕೆಲವೊಂದ್ ಸಿನಿಮಾ ನೀವು ರಾಜ ಹುಲಿ ಆಗ್ಲಿ, ಕಿರಾತಕ ಆಗ್ಲಿ, 2 ರಿಮೇಕ್ ಸಿನಿಮಾ ಅಲ್ಲಿಗಿಂತ ಇಲ್ಲಿ ದೊಡ್ಡದಾಗಿ ಗೆದ್ದಿದೆ. ನಮ್ ಬಾಸ್ ಹೆಂಗೆ ಅಂದ್ರೆ ಇಲ್ಲಿಗ್ ಬಂದ್ರೆ ಬ್ರೋ ಅವರೇ ಮಿನಿ ಡೈರೆಕ್ಟರ್ ಆಗೋಯ್ತಾರೆ. ಎಲ್ಲಾ ನೋಡಿ ಇಲ್ಲೇನ್ ಬೇಕು, ಇದು ಬೇಕು, ಫ್ಯಾನ್ಸ್ ಏನೇನ್ ಬೇಕು ಎಲ್ಲ ಅವ್ರಿಗೆ ಗೊತ್ತು. ನಮ್ ನಾಡಿ ಬಿಡ್ತಾ ಹಿಡ್ದವ್ರ ಕನ್ನಡದವ್ರಿಗೆ ಇಷ್ಟ ಆದ್ರೆ ಇಡೀ ವರ್ಲ್ಡ್ ಇಷ್ಟ ಆದಂಗೆ. KGF ಕನ್ನಡ ಸಿನಿಮಾ ನಾವ್ ಇಷ್ಟ ಪಟ್ಟಿರ್ತೀನಿ, ಅಲ್ಲೆಲ್ಲ ಇಷ್ಟ ಆಗಿರೋದು. ನಮ್ಮ ಎದೆ ಬಡಿತಾ ಎಲ್ಲ ಬಾಸಗ್ ಗೊತ್ತು ಬ್ರೋ, ನಮ್ಮವ್ರಿಗೆ ಏನ್ ಇಷ್ಟ ಆಗುತ್ತೆ ಅಂತ. ಅವ್ರು ಅದನ್ನ ನಂಬ್ಕೊಂಡೆ ಸಿನಿಮಾ ಮಾಡಿರೋದು. ಇವತ್ತು ದುನಿಯಾನೇ ಗೆದ್ದವ್ರೆ, ಅದು ರಾಕಿ ಬಾಯ್. ಈಗ ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇ ಆಗಿರ್ಬೋದು, ಅಥವಾ ಏನಾದ್ರೂ ಒಂದು ಈ ತರ ಮೂವಿ ಪೋಸ್ಟರ್ಸ್ ಆಗಿರ್ಬೋದು, ಏನಾದ್ರೂ ಶೇರ್ ಮಾಡಿದಾಗ ಆ ಕಟೌಟ್ಗಳನ್ನ ಕೊಟ್ಟುವಂತದ್ದು ಲಾಸ್ಟ್ ಒಂದು ಇನ್ಸಿಡೆಂಟ್ ಆಗಿದ್ದು ನಿಮ್ಗೂ ಗೊತ್ತೇ ಇದೆ. ಸೊ ಆ ತರ ಮಾಡುವಂತಹ ಅಭಿಮಾನಿಗಳಿಗೆ ಆಸ್ ಎ ಅಭಿಮಾನಿಯಾಗಿ ನೀವು ಏನ್ ಹೇಳ್ತೀರಾ ಬ್ರೋ? ಏನಂದ್ರೆ ನಾವು
ಯಾವ್ದೇ ಮಾಡ್ಲಿ ನಮ್ ಫ್ಯಾಮಿಲಿನ ತಲೆಯಲ್ಲಿ ಇಟ್ಕೊಂಡ್ ಮಾಡ್ಬೇಕು. ಏಂತಿಕಂದ್ರೆ ಏನಾರು ಆದ್ರೆ ನಮ್ ಹೀರೋಗೆ ನಾವೇ ಬೇಜಾರ್ ಮಾಡ್ಬಾರ್ದು, ಇವ್ರ ಫ್ಯಾನ್ ಹಿಂಗಪ್ಪ ಅಂತ ಬೇಜಾರ್ ಮಾಡ್ಬಾರ್ದು. ಏನಕ್ಕಂದ್ರೆ ಇವಾಗ ಬಂದಿದೀವಿ, ಇಲ್ಲೆಲ್ಲ ಖುಷಿ ಪಡ್ತಾ ಇದೀವಿ, ಇದನ್ನ ನೋಡಿ ಬಾಸ್ ಖುಷಿ ಪಡ್ತಾರೆ. ಆತರ ಅನಾಹುತ ಆದ್ರೆ ಬಾಸು ಬೇಜಾರಾಗ್ತಾರೆ. ಯಾರೇ ಆಗ್ಲಿ ಯಾರಿಗೂ ನೋವು ಕೊಡ್ಬಾರ್ದು, ಮನೆಯವ್ರಿಗೂ ನೋವು ಕೊಡ್ಬಾರ್ದು. ನಾವೇನು ಅಂದ್ರೆ ನಮ್ಮ ಆಡಂಬರ ಯಶ್ ಫ್ಯಾನ್ ಅಂದ್ರೆ ಹಿಂಗಪ್ಪ ಅಂತ ನಮ್ಮಮ್ಮ ಖುಷಿ ಪಡ್ಬೇಕು, ಆತರ ನಾವ್ ಇರ್ಬೇಕು. ಅವ್ರಿಗೋಸ್ಕರ ಆತರ ಹುಡುಗಾಟ ಹುಚ್ಚು ಹುಡುಗಾಟ ಎಲ್ಲ ಮಾಡ್ಕೋಬಾರ್ದು. ಸೆಲೆಬ್ರೇಷನ್ ಮಾಡೋಣ ಬ್ರೋ, ನೆಕ್ಸ್ಟ್ ಲೆವೆಲ್ ಮಾಡೋಣ, ಅರೆ ತಲೆಯಲ್ಲಿ ಬುದ್ಧಿ ಹಿಡ್ಕೊಂಡ್ ಮಾಡೋಣ. ನಮ್ಮ ಭಾಷೆ ಹೇಳಿದಾವೆ, ಹಾಲಿನ ಅಭಿಷೇಕ, ಕಟೌಟು, ಹೂವಿನ ಅದೆಲ್ಲ ಬೇಡ. ಮನೆಗೆ ಎಷ್ಟು ವ್ಯಾಸ ಆದ ತಕ್ಷಣನೇ ಒಬ್ಬ ರೆಸ್ಪಾನ್ಸಿಬಿಲಿಟಿ ಆದ್ರೆ ಸಾಕು. ನೀವು ಕೊಡೋದು ಅದೇ ಅಭಿಮಾನ. ನಿಮ್ ತಂದೆ ತಾಯಿ ಆಶೀರ್ವಾದನು ನಮ್ಗೆ ಸಿಗುತ್ತೆ ಅಂತೇಳಿ. ಬಟ್ ಏನ್ ಮಾಡಕ್ಕಾಗಲ್ಲ, ನಾವು ಮಾಡ್ತೀವಿ. ಇನ್ಮೇಲಿಂದ ಯಾವೇ ಸೆಲೆಬ್ರೇಷನ್ ಮಾಡಿದ್ರು ಕೇರ್ಫುಲ್ ಆಗಿ ಮಾಡ್ಬೇಕು. ಏನಕ್ಕಂದ್ರೆ ಈಗ ಯಾವ್ದೋ ಒಂದು ಘಟನೆ ಅದನ್ನು ಎಲ್ಲ ಫ್ರೆಂಡ್ಸ್ ಆಗೋದು ಬೇಜಾರಾಗ್ತದೆ. ಯಾಕಂದ್ರೆ ಆತರ ಇನ್ಸಿಡೆಂಟ್ ಭಾಳ ಆಗಿದಾವೆ. ಬಟ್ ಈಗ ಬರ್ತ್ಡೇ ಅಂದೇನೆ ಇಷ್ಟ ಇಲ್ಲ, ಬಟ್ ಮಾಡ್ಬೇಕಾದ್ರೆ ಅವು ಹೇಳ್ತವೆ. ಅದೇ ಹೇಳೋದು, ನೀವು ಒಳ್ಳೆ ಮಗ ಆಗಿ ಒಳ್ಳೆ ಅಪ್ಪ ಅಮ್ಮಗೆ ರೆಸ್ಪಾನ್ಸಿಬಿಲಿಟಿ ಆದ್ರೆ ಸಾಕು. ನೀವು ಕೊಡೋದು ಅದೇ ನನಗೆ ದೊಡ್ಡ ಅಭಿಮಾನ, ನಿಮ್ ಪ್ರೀತಿ ವಿಶ್ವಾಸ ಅಷ್ಟೇ ಕೇಳೋದು. ಅವು ಕೂಡ ಬಟ್ ನಾವು ಮಾಡ್ತೀವಿ ಅಷ್ಟೇ. ಇನ್ಮೇಲಿಂದ ಎಲ್ಲ ಕೇಳೋದು ರಿಕ್ವೆಸ್ಟ್. ಯಶ್ ಫ್ಯಾನ್ಸ್ ಎಲ್ಲ ಸೇರಿ ಕನ್ನಡಿಗರಿಗೆ ಏನ್ ಹೇಳ್ತೀರಾ ಅಂತ? ಎಷ್ಟು ಫ್ರೆಂಡ್ಸ್ ಯಶ್ ಫ್ಯಾನ್ಸ್ ಎಲ್ಲ ಸೇರಿ ಕನ್ನಡಿಗರಿಗೆ ಏನ್ ಹೇಳ್ತೀರಾ ಅಂತ? ಕನ್ನಡಿಗರೆಲ್ಲ ಸೇರಿ ಕಾಲರೆತ್ತ ಸಿನಿಮಾ ಬರ್ತಿದೆ, ರಾಮಾಯಣ ಮತ್ತೆ ಟಾಕ್ಸಿಕ್. ಎಲ್ಲಾ ಕನ್ನಡಿಗರು ಒಂದಾಗಿ, ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಎಲ್ಲ ಬೇಡ, ಎಲ್ಲಾರು ಒಂದಾಗಿ ಕನ್ನಡ ಸಿನಿಮಾನ ಗೆಲ್ಸೋಣ, ರಾಖಿ ಬಾಯ್ನ ಮುನ್ನುಗ್ಸೋಣ. ನೆಕ್ಸ್ಟ್ ಅಣ್ಣ ನಿಮ್ನ ಮುಂದೆ ನೀವ್ ಹೋಗಿದ್ದೀರಾ, ನೀವ್ ಬೇಟೆ ಆಡ್ಕೊಂಡ್ ಬನ್ನಿ, ನೆಕ್ಸ್ಟ್ ಲೆವೆಲ್ ವರ್ಲ್ಡ್ ನಿಮ್ಗೋಸ್ಕರ ಕಾಯ್ತಿದೆ. ಹಾಲಿವುಡ್ ಇಲ್ಲ, ಯಾರು ಇಲ್ಲ, ರಾಖಿ ಬಾಯಿಂದ ಯಾವನು ಇಲ್ಲ, ಅಷ್ಟೇ ಬ್ರೋ. ಇದಾಗಿತ್ತು ರಾಖಿ ಬಾಯ್ ಫ್ಯಾನ್ಸ್ ಅವರ ಒಂದು ಸೆಲೆಬ್ರೇಷನ್. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.